ನೋಡಿ ಎಷ್ಟು ವಿಶಾಲವಾದ ಜಾಗದಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ ಅಂತ. ಇದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕಾರು. ಇಲ್ಲಿಗೆ ಮರದ ಗಾಡಿಗಳದ್ದು ಮುಗೀತು, ಇಲ್ಲಿಂದ ಕಾರ್ಗಳದ್ದು ಶುರು ಆಯಿತು. ಅಯ್ಯೋ ರಾಮ, ಬಾನೆಟ್ಟೆ ಇಷ್ಟು ಉದ್ದ ಇದೆಯಲ್ಲಪ್ಪ, ಡ್ರೈವರ್ಗೆ ಹೆಂಗ್ ಜಡ್ಜ್ಮೆಂಟ್ ಸಿಗ್ತಾ ಇತ್ತು ಅಂತ. ಇದು ಕಾರು ಅಂದರೆ ಮೈಸೂರು ಮಹಾರಾಜರು ಯೂಸ್ ಮಾಡ್ತಿದ್ದಂಥ ಕಾರಿದು. ಅಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ಪಯಣ ಮ್ಯೂಸಿಯಂಗೆ ಕರ್ಕೊಂಡ್ಬಂದಿದ್ದೀನಿ. ಈ ಮ್ಯೂಸಿಯಮ್ಮು ಬೆಂಗಳೂರಿಂದ ಮೈಸೂರಿಗೆ ಹೋಗುವಾಗ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಈ ಮ್ಯೂಸಿಯಂದು ಓನರ್ ಯಾರಪ್ಪ ಅಂದರೆ ಧರ್ಮಸ್ಥಳದವರು. ನೋಡಿ ಎಷ್ಟು ವಿಶಾಲವಾದ ಜಾಗದಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ ಅಂತ. ಪಯಣ ಮ್ಯೂಸಿಯಂ ಗೈಡ್ಲೈನ್ಸ್, ಟಿಕೆಟ್ 75 per person. ಮ್ಯೂಸಿಯಂ ಟೈಮಿಂಗ್ ಬಂದು ಬೆಳಗ್ಗೆ 9 ಗಂಟೆಯಿಂದ ನೈಟ್ 8 ಗಂಟೆವರೆಗೂ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋನ ನೋಡ್ಬೋದು. ಹಾಗೆ ಇಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತಗೊಬೇಕು. ಸೊ ಒಬ್ರಿಗೆ ಟಿಕೆಟ್ ಬಂದು 75 ರೂಪೀಸು. ಇಲ್ಲಿ ಕುದುರೆಗಳನ್ನ ಇಟ್ಟಿದ್ದಾರೆ ನೋಡಿ, ಕಬ್ಬಿಣದಲ್ಲಿ ಮಾಡಿರೋ ಅಂತ ಕುದುರೆಗಳು. ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಒಂದು ಕಾರ್ನ ನೋಡ್ಬೋದು. ಇದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕಾರು. ಇಲ್ಲೇನು ಕಾರ್ ಕಲೆಕ್ಷನ್ಸ್ ಇದೆ ಅದೆಲ್ಲ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕಾರ್ ಕಲೆಕ್ಷನ್ಸು. ನೋಡಿ ಹೆಂಗಿದೆ ಕಾರು ಅಂತ. ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಗ್ಲೆಂಡ್, 1962ನೇ ಮಾಡಲು. 4 ಸ್ಪೀಡ್ ಮ್ಯಾನ್ಯುಯಲ್ಲು, ಗೇರ್ಗಳು 4 ಇದಾವಂತೆ. ಹಾಗೆ ಮುಂದೆ ಪಯಣದ ಮಾಡೆಲ್ನ ನೋಡ್ಬೋದು. ಎಕ್ಸ್ಪ್ರೆಸ್ ಹೈವೇ ಏನು ಇದೆಯಲ್ಲ ಅದ್ರ ಪಕ್ಕದಲ್ಲೇ ಈ ಪಯಣ ಇದೆ. ಬನ್ನಿ ಒಳಗಡೆ ಹೋಗೋಣ, ಇನ್ನ ಯಾವ್ಯಾವ ಕಲೆಕ್ಷನ್ಸ್ ಇದೆ ನೋಡೋಣ. ಅಬ್ಬಬ್ಬಬ್ಬಬ್ಬ, ಎಷ್ಟು ದೊಡ್ಡ ಕಾರ್ ಮ್ಯೂಸಿಯಂ ನೋಡಿ. ಕಾರ್ ಲವರ್ಸ್ಗಂತೂ ಬಹಳನೇ ಇಷ್ಟ ಆಗುವಂಥ ಜಾಗ ಇದು. ಸೊ ಇಲ್ಲಿ ಎವಲ್ಯೂಷನ್ ಆಫ್ ವೀಲ್ಸ್ ಅಂತ ಇದೆ. ವೀಲ್ಸ್ದು ಎವಲ್ಯೂಷನ್ ಹೆಂಗಾಯ್ತು ಅಂತ ತೋರಿಸಿದ್ದಾರೆ. ಮೊದಲಿಗೆ ಈ ಥರ ಸ್ಟಾರ್ಟ್ ಆದಂಥ ವೀಲು ಕೊನೆಗೆ ಹೆಂಗಾಯ್ತಪ್ಪ ಅಂದರೆ ಈ ರೀತಿ ಆಯ್ತಂತೆ. ಮೊದಲು ಎತ್ತಿನ ಗಾಡಿ ಥರ ಇತ್ತು, ಆಮೇಲೆ ಈ ಥರ ಇದ್ದಿದ್ದು ಎತ್ತಿನ ಗಾಡಿ ಈ ಥರ ಕುದುರೆ ಗಾಡಿ ಆಯಿತು. ನೋಡಿ ಅವಾಗೇನು ರಾಜ ರಾಣಿರೆಲ್ಲ ಈ ಥರ ಗಾಡಿಗಳನ್ನ ಯೂಸ್ ಮಾಡ್ತಿದ್ರೇನಪ್ಪ. ಮೋಸ್ಟ್ಲಿ ಬ್ರಿಟಿಷ್ ಅವ್ರು ಯೂಸ್ ಮಾಡ್ತಿದ್ರು ಅನ್ಸುತ್ತೆ ಈ ಥರ ಗಾಡಿಗಳನ್ನ. ನೋಡಿ ನಾನು ಬಂದಿರೋದು ಸಾಟರ್ಡೆ, ಎಷ್ಟು ಜನ ಬಂದಿದ್ದಾರೆ ಇಲ್ಲಿಗೆ ಅಂತ. ಇಲ್ಲಿಗೆ ಮರದ ಗಾಡಿಗಳದ್ದು ಮುಗೀತು, ಇಲ್ಲಿಂದ ಕಾರ್ಗಳ ಯುಗ ಶುರು ಆಯಿತು. ಏನು ಈ ಕಾರ್ಗಳನ್ನೆಲ್ಲ ಬ್ರಿಟಿಷ್ ಅವ್ರು ಯೂಸ್ ಮಾಡ್ತಿದ್ರು ಏನಪ್ಪ. 1925 ಫಿಯಟ್ 4 ಸ್ಪೀಡ್ ಮ್ಯಾನ್ಯುಯಲ್, ಪ್ರೆಸೆಂಟೆಡ್ ಬೈ BK ಸತ್ಯನ್, ಬೆಂಗಳೂರು. ಏನಿದೆ ನೋಡಿ ಕಾರ್ದು ಲುಕ್ಕು. ಇವಾಗ ಬರ್ತಿರೋ ಕಾರ್ಗಳ ಲುಕ್ಕು ಇವತ್ರ ಮುಂದೆ ಏನೇನೂ ಅಲ್ಲ. ಈ ಕಾರ್ ಬಂದು ಫಿಯಟ್ 1931 ಮಾಡಲ್ಲು, ಮ್ಯಾನುಫ್ಯಾಕ್ಚರ್ಡ್ ಇನ್ ಇಟಲಿ ಅಂತೆ. ಗರಿಷ್ಠ ವೇಗ ಬಂದು 58 ಮೀಟರ್ ಪರ್ ಅವರ್, ಅಂದರೆ 94 ಕಿಲೋಮೀಟರ್ ಪರ್ ಅವರ್. ಅಬ್ಬಬ್ಬಬ್ಬ, ಅವಾಗಿದ್ದಿದ್ದ ಬ್ರೇಕಿಂಗ್ ಸಿಸ್ಟಮ್ಗೆ ಈ ಕಾರ್ಗಳೆಲ್ಲ ಕಂಟ್ರೋಲ್ಗೆ ಸಿಗ್ತಿದ್ವಾ ಏನಪ್ಪ. ಈ ಕಾರ್ಗಳನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ನಮ್ಮ ಜನ್ರೇಷನ್ಗಿರೋವಂಥ ಕಾರ್ ಕ್ರೇಜ್ಗಿಂತ ಹಿಂದಿನ ಜನ್ರೇಷನ್ಗೆ ಎಷ್ಟಿತ್ತು ಕಾರ್ ಕ್ರೇಜ್ ಅಂತ. ನೋಡಿ ಅವಾಗೆಲ್ಲ ಸ್ಟೆಪ್ನಿನ ಸೈಡಲ್ಲಿ ಇಡ್ತಾ ಇದ್ರು, ಇವಾಗ ಹಿಂಗೆ ಸ್ಟೆಪ್ನಿಗಳನ್ನ ಇಟ್ಟರೆ ಎತ್ಕೊಂಡೇ ಹೊರಟೋಯ್ತಾರೆ. ಈ ಕಾರ್ ಬಂದು ಒಪೆಲ್ ಕೆಡೆಟ್ 1936 ಮಾಡಲ್ಲು. ಹಂಗೆ ಕಾರ್ಗಳೆಲ್ಲ ಮಿಂಚ್ತಾ ಇದ್ದಾವೆ, ಒಂದೊಂದರಲ್ಲೂ ಒಂದೊಂದು ವಿಶೇಷತೆ. ಈ ಕಾರ್ ಬಂದು 1946 ಮಾಡಲ್ಲು, ಫಾರ್ಡ್ ಪರ್ಫೆಕ್ಟ್ E9 3A. ಇಲ್ಲಿಗೇನಾದ್ರೂ ಬಂದ್ರೆ ಯಾವ ಕಾರ್ ನೋಡೋದು ಯಾವ ಕಾರ್ ಬಿಡೋದು ಅನ್ನಂಗಾಗಿರುತ್ತೆ. ಇದು 1947 ಮಾಡಲ್ಲು, ಮಾರಿಸ್ 8 ಸೀರೀಸ್ E. ನೋಡಿ ಎಷ್ಟು ಉದ್ದ ಇದೆ ಅಂತ ಕಾರು. ಅಯ್ಯೋ ರಾಮ, ಬಾನೆಟ್ಟೆ ಇಷ್ಟು ಉದ್ದ ಇದೆಯಲ್ಲಪ್ಪ, ಜಡ್ಜ್ಮೆಂಟ್ ಹೆಂಗ್ ಸಿಕ್ತಿತ್ತು ಡ್ರೈವರ್ಗೆ ಅಂತ. ನೋಡಿ ಡ್ರೈವರ್ ಸೀಟ್ ಅಲ್ಲಿದೆ, ಅದ್ರ ಬಾನೆಟ್ ಈ ತುದಿಲಿದೆ.
ಅವಾಗಿನ ಕಾರ್ಗಳಿಗೆಲ್ಲ ಸೆನ್ಸಾರ್ಗಳೆಲ್ಲ ಏನೂ ಇರಲಿಲ್ಲ. ಅವಾಗಿನವ್ರ ಮುಂದೆ ನಮ್ದೆಲ್ಲ ಯಾವ ಶೋಕಿನೂ ಅಲ್ಲ ಬಿಡಿ. ನೋಡಿ ಡಿಸೈನ್ಗಳು ಹೆಂಗಿದೆ ಅಂತ. ಇದ್ಯಾವ್ದಪ್ಪ ಅಂದರೆ ಹಡ್ಸನ್ ಕಮೋಡೋರ್ 6 1947 ಮಾಡಲ್ಲು. ಸೈಡ್ ಲುಕ್ ನೋಡಿ ಈ ಗಾಡಿದು ಒಳ್ಳೆ ಕಾಫಿ ಕಲರಲ್ಲಿ ಮಿಂಚ್ತಾ ಇದೆ. ಫ್ರೇಜರ್ F47 C5 ಮನ್ಹಟನ್ 1949 ಮಾಡಲ್ ಇದು. ಈ ಕಾರ್ ಇನ್ ಸ್ವಲ್ಪ ವಿಚಿತ್ರವಾಗಿದೆ. ಬಲ್ಕ್ ಸೀರೀಸ್ 50 ಸೂಪರ್ 8 ಅಂತ 1947 ಮಾಡಲ್ಲು. ಸೊ ಇಲ್ಲಿ ಒಂದು ಮೈಸೂರು ಮಹಾರಾಜರು ಬಳಸ್ತಿದ್ದಂತ ಒಂದು ಕಾರ್ ಇದೆ. ಆ ಕಾರ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಹಾಕಿದ್ದಾರೆ ಯೂಸ್ಡ್ ಬೈ ಮಹಾರಾಜ ಆಫ್ ಮೈಸೂರ್ H ಜಯಚಾಮರಾಜೇಂದ್ರ ಒಡೆಯರ್ ಡ್ಯಾಮ್ಲರ್ DE 36. ಆ ಕಾರ್ ಹೆಂಗಿದೆ ತೋರಿಸ್ತೀನಿ ನೋಡಿ, ಕಳೆದೋಗ್ಬಿಡ್ತೀರಾ. ಇಲ್ಲಿದೆ ನೋಡಿ ಕಾರು, ಮೈಸೂರು ಮಹಾರಾಜರು ಬಳಸ್ತಿದ್ದಂತ ಕಾರು. ಆ ಕಾರ್ದು ವಿಡಿಯೋ ತೋರಿಸ್ತಿದ್ದಾರೆ, ಬನ್ನಿ ನೋಡೋಣ. ಅವಾಗ್ಲೂ ಇವಾಗ್ಲೂ ಜಾಕ್ರಾಡ್ ಒಂದೇ ತರ ಇದೆ. ಒಳಗಡೆ ಸೀಟಿಂಗ್ ನೋಡಿ ಹೆಂಗಿದೆ ಅಂತ. ಅಯ್ಯೋ, ಸನ್ರೂಫ್ ಅವಾಗ್ಲೇ ಇದ್ವಾ? ಈ ಕಾರ್ಗೂ ಸನ್ರೂಫ್ ಇದೆಯಲ್ಲಪ್ಪ. ಮಹಾರಾಜರು ಓಡಾಡ್ತಿದ್ದಿದ್ ಕಾರು ಅಂದ್ರೆ ಏನು ಸುಮ್ಮನೆನಾ? ಎಲ್ಲ ಆಪ್ಷನ್ಸು ಇರುತ್ತೆ. ಈ ಕಾರು ರೋಡಲ್ಲಿ ಹೋಯ್ತಾ ಇದ್ರೆ ಅದ್ರ ಗತ್ತು ಬಿಡಿ. ಈ ಕಾರ್ ಬಂದು 1949 ಮಾಡಲ್ಲು, ಡ್ಯಾಮ್ಲರ್ DE 36. ರಾಜರು ಯೂಸ್ ಮಾಡಿರೋ ಕಾರ್ದು ಫ್ರಂಟ್ ಲುಕ್ ನೋಡಿ ಹೆಂಗಿದೆ ಅಂತ. ಒಳ್ಳೆ ಬ್ಲ್ಯಾಕ್ ಬೀಸ್ಟ್ ಅಂತಾನೆ ಹೇಳ್ಬೋದು. ನೋಡಿ, ಇವರೇ ಮಹಾರಾಜರು H ಜಯಚಾಮರಾಜೇಂದ್ರ ಒಡೆಯರ್ ಅವರು. ಆಗಿನ ಕಾಲದಲ್ಲೇ ಸಖತ್ತಾಗಿರೋ ಕಾರ್ನ ಇಟ್ಟಿದ್ದಾರೆ. ಹಾಗೆ ರಾಜರ ಕಾರ್ ಪಕ್ಕ ಇನ್ನೊಂದು ನೋಡಿದೆ. ಮುಂಚೆ ರಾಣಿಯರ್ನ ಇದ್ರೊಳಗಡೆ ಕೂರಿಸ್ಕೊಂಡು ಪಲ್ಲಕ್ಕಿ ಹೊತ್ಕೊಂಡು ಹೋಯ್ತಾ ಇದ್ರಲ್ಲ, ಅದನ್ನ ರಾಜರ ಕಾರ್ ಹತ್ರನೇ ಇಟ್ಟಿದ್ದಾರೆ. ಆದ್ರೂ ಈ ಕಾರ್ ಲುಕ್ ಅಂತೂ ನನಗೆ ಸಖತ್ ಇಷ್ಟ ಆಗೋಯ್ತು. ಈ ಕಡೆ ನೋಡಿದ್ರೆ ಬೈಕ್ಸ್ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ. ಇಲ್ಲಿಗೆ ಬರೋದಕ್ಕೂ ಮುಂಚೆ ಆ ಕಡೆ ಇನ್ ಸ್ವಲ್ಪ ಕಾರ್ಗಳಿದೆ, ಬನ್ನಿ ಅದನ್ನ ನೋಡ್ಕೊಂಬರೋಣ. ಕಾರ್ ಲವರ್ಸ್ಗಂತೂ ಈ ಸ್ಪಾಟ್ ಮಾಡಿಸಿದಂತ ಜಾಗ. ಯಾರಿಗೆಲ್ಲ ಟೈಮ್ ಸಿಗುತ್ತೆ ಅವರು ಹೋಗಿ ನೋಡ್ಕೊಂಬನ್ನಿ. ಈ ಕಾರ್ ಯಾವ್ದಪ್ಪ ಅಂದ್ರೆ ಆಸ್ಟಿನ್ A40 1950 ಮಾಡಲ್ಲು. ನೋಡಿ ಈ ಕಾರ್ಗಳ ಮಧ್ಯ ಈ ಜೀಪು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದ್ಯಾವುದೋ ನಮ್ಮ ಅಂಬಾಸಿಡರ್ ಕಾರ್ ತರ ಕಾಣಿಸ್ತು. MYM 9495 ನಂಬರ್ಗಳು ಕೂಡ ಫ್ಯಾನ್ಸಿನೇ. 1952 ಮಾಡಲ್ ಆಸ್ಟಿನ್ A40 ಸಮ್ಮರ್ ಸೆಟ್ ಅಂತ. ನಾನು ಸಡನ್ ಆಗಿ ಇಲ್ಲಿ ಯಾರೋ ನೇತಾಡ್ತಾವನಲ್ಲ ಅಂತ ನೋಡ್ತಾ ಇದ್ದೀನಿ. ಈ ಪ್ಯಾರಾಗ್ಲೈಡಿಂಗ್ಗೆ ಒಂದು ಗೊಂಬೆನ ಹಾಕಿ ಕೂರಿಸಿದ್ದಾರೆ. ಇದು ಬೇಜಾನ್ ಫ್ಲೋರ್ಗಳಿದೆ. ನಾನಿವಾಗ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ. ಇನ್ನ ಗ್ರೌಂಡ್ ಫ್ಲೋರಲ್ಲೆಲ್ಲ ತುಂಬಾ ತೋರ್ಸೋದಿದೆ, ಕೆಳಗಡೆ ಹೋಗ್ಬೇಕು. ಹ್ಯಾಂಗ್ ಗ್ಲೈಡರ್ ಅಂತೆ, ಪವರ್ಡ್ ಹ್ಯಾಂಗ್ ಗ್ಲೈಡರ್. ಈ ಎಪಿಸೋಡಲ್ಲಿ ಇಷ್ಟನ್ನೇ ಕವರ್ ಮಾಡೋಕ್ಕಾಗಿರೋದು. ವಿಡಿಯೋದು ಲೆಂತ್ ಜಾಸ್ತಿ ಆಗ್ತಿರೋದ್ರಿಂದ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.